ನಮಸ್ಕಾರ ರೀ. ಆರಾಮದಿರಾ ಎಲ್ಲರೂ? ಇವತ್ತ ಬರೇ ಮೂರು ಸಾಮಾನು ಬಳಸ್ಕೊಂಡು ಅತೀ ಸುಲಭವಾಗಿ ಮಾಡುವಂತಹ ಬನಾನಾ ಕೇಕ್ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ನೋಡ್ರಿ, ಮೊದಲ ನಾ ಇಲ್ಲಿ 2 ಬಾಳೆಹಣ್ಣ ತಗೊಂಡು ಈ ತರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಳಕತ್ತೀನಿ. ಇದನ್ನ ಒಂದು 30ರಿಂದ 40 ನಿಮಿಷ ಫ್ರೀಜರ್ ಒಳಗ ಇಡ್ಬೇಕು ನೋಡ್ರಿ. ಈಗ ಫ್ರೀಜರ್ ನಿಂದ ಹೊರಗೆ ತೆಗಿಯೋಣ. ನೋಡ್ರಿ, ಬಾಳೆಹಣ್ಣು ಮಸ್ತ್ ಗಟ್ಟಿ ಆಗ್ಯಾವ. ಇವನ್ನೆಲ್ಲ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಇದ್ರ ಜೊತೆಗೆ 3 ಚಮಚ ಕೊಕೋ ಪೌಡರ್, ಆಮೇಲೆ ಸಿಹಿಗೆ ತಕ್ಕಷ್ಟು ಒಂದು 3 ಚಮಚ ಸಕ್ಕರೆ ಹಾಕೊಂಡಿನಿ. ನಿಮಗೆ ಬೇಕಂದ್ರೆ ಒಂದು ಸ್ವಲ್ಪ ಹಾಲು ಕೂಡ ಹಾಕೋಬಹುದು. ಈಗ ಇದನ್ನ ಮಸ್ತ್ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕ್ರಿ. ಮಿಶ್ರಣ ಇಷ್ಟು ಸಾಫ್ಟ್ ಆಗಿ ಬರಬೇಕು. ಆಮೇಲೆ ಒಂದು ಸ್ಟೀಲ್ ಡಬ್ಬಿ ತಗೊಂಡು ಅದರಾಗ ಒಂದು ಪ್ಲಾಸ್ಟಿಕ್ ಹಾಳೆ ಹಾಕಿ ಮಾಡಿಟ್ಕೊಂಡಿದ್ವಲ್ಲ ಆ ಮಿಶ್ರಣವನ್ನ ಇದರಲ್ಲಿ ಸುರಿಯೋಣ. ಮ್ಯಾಲೆಲ್ಲ ಒಂದು ಸ್ವಲ್ಪ ಚಲೋ ತಂಗಿ ಸರಿ ಮಾಡ್ರಿ. ಈಗ ಪ್ಲಾಸ್ಟಿಕ್ ಹಾಳಿನ ಚಲೋ ತಂಗ ಮುಚ್ಚಿ 8ರಿಂದ 10 ತಾಸು ಫ್ರೀಜರ್ ಒಳಗೆ ಇಡ್ಬೇಕ್ರಿ. ನೋಡ್ರಿ, 10 ತಾಸು ಆದ್ಮೇಲೆ ನಮ್ಮ ತಂಪಾದ ರುಚಿಯಾದ ಬನಾನಾ ಕೇಕ್ ತಿನ್ನಕ್ಕೆ ರೆಡಿ ಆಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡಿ, ಹಂಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡ ನೋಡ್ರಿ. ಬರ್ತೀನಿ ರೀ.